ವಿಜಯ್ಗೆ ಎಡಪಕ್ಷಗಳಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಟಿವಿಕೆಗೆ ಸಿಪಿಐಎಂ ಸಪೋರ್ಟ್ ಫಿಕ್ಸ್ ಫಿಕ್ಸ್ ಫಿಕ್ಸ್. ವಿಜಯ್ಗೆ ಸರ್ಕಾರ ರಚಿಸುವುದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನಿಸಬೇಕು. ಸಿಪಿಐಎಂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಂಎ ಬೇಬಿ ಒತ್ತಾಯ ಮಾಡ್ತಾ ಇರೋದು ಇದು. ಇದೊಂದು ರೀತಿಯಾಗಿ ಎಡಪಕ್ಷಗಳಿಂದ ಸಿಗ್ತಾ ಇರೋ ಗುಡ್ ನ್ಯೂಸ್ ವಿಜಯ್ಗೆ ಲೋಕಲ್ ಸಪೋರ್ಟ್ ಭಾರಿ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಟಿವಿಕೆ ಪಕ್ಷ ಕಟ್ಟಿದ ನಂತರ ಮ್ಯಾಜಿಕ್ ನಂಬರ್ ಅಲ್ಲಿ ಇರಲಿ, ಅಟ್ಲೀಸ್ಟ್ 50+ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಬೇರೆ ಯಾವ ಪಕ್ಷಕ್ಕೂ ಇರಲಿಲ್ಲ. 107 ಬರುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರಲಿಲ್ಲ ಅನ್ಸುತ್ತೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಸಿಪಿಐಎಂ ಸಪೋರ್ಟ್ ಮಾತ್ರ ಫಿಕ್ಸ್. ಯಾಕೆಂದ್ರೆ ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ ಆಗ್ತಾ ಇದೆ. ತಮಿಳುನಾಡು ರಾಜಕೀಯ ಪ್ರಹಸನಕ್ಕೆ ಖರ್ಗೆ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ವಿಸಿಕೆ ಅಧ್ಯಕ್ಷ ತಿರುಮಾವಳವಲ್ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿರುವುದು, ಮನವಿ ಮಾಡ್ಕೊಂಡಿದ್ದಾರೆ. ಏನಂತ? ಜಾತ್ಯತೀತ ಶಕ್ತಿಗಳ ಒಗ್ಗಟ್ಟು ಅಗತ್ಯ ಇದೆ, ಟಿವಿಕೆಗೆ ಬೆಂಬಲ ಸೂಕ್ತ ಇದೆ ಮಲ್ಲಿಕಾರ್ಜುನ್ ಖರ್ಗೆಗೆ. ಈ ರೀತಿಯಾಗಿ ಮನವಿಯನ್ನ ಮಾಡ್ಕೊಂಡಿರೋದು. ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ಕಿದೆಯಂತೆ. ಸಂಜೆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಿರುಮಾಳವಲವಲ್ ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿರೋದು ಫೋನ್ ಸಂಭಾಷಣೆಯ ಮುಖಾಂತರ. ಮನವಿ ಮಾಡ್ಕೊಂಡಿದ್ದಾರೆ ಟಿವಿಕೆಗೆ ಬೆಂಬಲ ಕೊಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ. ತಿರುಮಾಳವಲಂ ಇವ್ರ ಹತ್ರ ಮಾತನಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಂತೆ. ಸೊ ಅಲ್ಲಿಗೆ ವಿಸಿಕೆಯಿಂದ ಬೆಂಬಲ ಅಂತೂ 100% ಮಿಕ್ಕಿ. ಬಟ್ ಎನಿ ಮೂಮೆಂಟ್ ಪೊಲಿಟಿಕಲಿ, ಅಂದರೆ ರಾಜಕೀಯದಲ್ಲಿ ಯಾವುದು ಸಾಧ್ಯ ಇಲ್ಲ ಅನ್ನಂಗಿಲ್ಲ, ಎಲ್ಲವೂ ಸಾಧ್ಯವೇ ಇದೆ. ನೋಡೋಣ ಈ ಡೆವಲಪ್ಮೆಂಟ್ ಏನೇನಾಗುತ್ತೆ ಮುಂದಕ್ಕೆ ಅಂತೇಳಿ. ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಫೋನ್ ಸಂಪರ್ಕದಲ್ಲಿ. ತಮಿಳುನಾಡಿನಲ್ಲಿ ಏನೇನಾಗ್ತಾ ಇದೆ ಅಂತೇಳಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಶಿವು, ಈಗ ಸದ್ಯಕ್ಕೆ ಒಂದು ಕಡೆ ಖರ್ಗೆ ಅವರು ಮನವಿ ಮಾಡ್ಕೊಳ್ತಾ ಇರೋದು ವಿಸಿಕೆ ನಾಯಕರ ಹತ್ರ, ಜೊತೆಗೆ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿ. ಮತ್ತೊಂದು ಕಡೆ ಇವತ್ತು ಸಂಜೆ 4:15ಕ್ಕೆ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಏನು ಮತ್ತೊಮ್ಮೆ ಮನವಿ ಮಾಡ್ಕೊಳಕ ಅಥವಾ ಇನ್ನೊಂದೆರಡು ದಿನ ಟೈಮ್ ಬೇಕು ಅಂತನಾ, ಅಥವಾ ಅವ್ರ ಹತ್ರ ಬಹುಮತ ಸಾಬೀತು ಪಡಿಸೋದಕ್ಕೆ ಏನಾದರೂ ಲೆಟರ್ಸ್ಗಳನ್ನ ತಗೊಂಡು ಹೋಗ್ತಿದ್ದಾರಾ ಅಂತ? ಶರತ್, ಎಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಈಗಾಗ್ಲೇನೆ ಈಗ ನೀವ್ ಹೇಳ್ದಂಗೆ 4 ಗಂಟೆಗೆ ಈಗ ಗವರ್ನರ್ ಆಫೀಸ್ ನಲ್ಲಿ ಅವರು ಸಮಯ ಕೇಳಿದ್ದಾರೆ. ಅವ್ರು 4 ಗಂಟೆಗೆ ಯಾಕೆ ಸಮಯ ಕೇಳಿದ್ದಾರೆ ಅನ್ನುವಂಥದ್ದು ಅವರು ಬ್ರೀಫ್ ಮಾಡ್ಲಿಲ್ಲ. ಅವ್ರಿಗೆ ಈಗ ಸಿಗ್ಬೇಕಾಗಿದ್ದಂತ ಲಿಖಿತ ರೂಪದಲ್ಲಿ ಸಿಗ್ಬೇಕಾಗಿದ್ದಂತ ಶಾಸಕರ ಬೆಂಬಲ ಏನಾದ್ರು ಸಿಕ್ಕಿದ್ಯಾ? ಸಿಪಿಎಂ, ಸಿಪಿಐ, ವಿಸಿಕೆ ಈಗಾಗ್ಲೇನೆ ಸಭೆ ಮಾಡ್ತಾ ಇದೆ. ಈಗ ತಿರುಮಾವಳವನ್ ಅವರು ಈಗಾಗ್ಲೇನೆ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸಂಜೆ 5 ಗಂಟೆಗೆ ಆನ್ಲೈನ್ ಅಲ್ಲಿ ಮೀಟಿಂಗ್ ಮಾಡ್ತೀವಿ, ಉನ್ನತ ಮಟ್ಟದ ನಮ್ಮ ಪಕ್ಷದ ನಾಯಕರುಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತೀವಿ, ಅನಂತರದಲ್ಲಿ ತಿಳಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈಗ ಅದ್ರ ಜೊತೆಗೇನೆ ಈಗ ನೀವು ಸಿಪಿಐ ಮುಖ್ಯಸ್ಥರು ಕೂಡ ಮಾತನಾಡಿರುವಂತದ್ದು. ಅವರು ಟಿವಿಕೆಗೆ ಸಪೋರ್ಟ್ ಕೊಡಬೇಕು. ಯಾಕಂತಂದ್ರೆ ಎಐಎಡಿಎಂಕೆ ಅವರ ಹತ್ರ ಯಾವುದೇ ರೀತಿಯ ಬೆಂಬಲ ಇಲ್ಲ. ಅವರು ಲಾರ್ಜೆಸ್ಟ್ ಮೆಜಾರಿಟಿ ಪಾರ್ಟಿನೂ ಅಲ್ಲ. ಅವರು MLA ಗಳನ್ನ ಎಲ್ಲಿಂದನೂ ಕೂಡ ತೆಗೆದುಕೊಂಡು ಬರಕ್ಕಾಗಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಸೊ ಬಹುತೇಕವಾಗಿ ಎಡಪಕ್ಷಗಳು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅವರ ತೀರ್ಮಾನವನ್ನ ಹೇಳ್ತಾರೆ. ಎಡಪಕ್ಷಗಳು ಏನ್ ತೀರ್ಮಾನವನ್ನ ಹೇಳ್ತಾರೋ ಆ ನಂತರದಲ್ಲಿ ನಮ್ಮ ತೀರ್ಮಾನವೂ ಕೂಡ ಹೇಳ್ತೀವಿ ಅನ್ನುವಂಥದ್ದನ್ನ ವಿಸಿಕೆ ಹೇಳಿದ್ದಾರೆ. ಇದು ಒಂದು ಕಡೆ 6 ಶಾಸಕರು ಒಂದ್ ಕಡೆ ಇದ್ದಾರೆ. ಸೊ ಇಷ್ಟೆಲ್ಲ ಗೊಂದಲಗಳು ಯಾಕೆ ಆಗ್ತಾ ಇದಾವೆ ಅನ್ನುವಂಥದ್ದನ್ನ ಒಂದ್ ಕಡೆಯಿಂದ ನೋಡೋದಾದ್ರೆ, ಸೊ ಇಲ್ಲಿ ಮತ್ತೆ ವಿಸಿಕೆ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೆದು ನೀವು ಸರ್ಕಾರ ರಚನೆ ಮಾಡುವಂತದಕ್ಕೆ ಹೇಳ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ವಿಸಿಕೆ ಮತ್ತೆ ಇವತ್ತು ಬೆಳಿಗ್ಗೆ ಮಾತನಾಡ್ತಾ ನಮ್ಮ ಒಂದು ನಾಯಕರುಗಳ ಜೊತೆಗೂ ಕೂಡ ಮಾತನಾಡಬೇಕಾಗತ್ತೆ ಅನ್ನುವಂಥದ್ದು ಹೇಳಿಕೆಯನ್ನ ಮಾಧ್ಯಮಗಳ ಜೊತೆಗೆ ಅವ್ರ ಮನೆ ಹತ್ರ ಹೇಳಿದ್ದು. ಆ ನಂತರದಲ್ಲಿ ಸಿಪಿಎಂ, ಸಿಪಿಐ ಕೂಡ ಏನ್ ತೀರ್ಮಾನ ತಗೊಳ್ತಾರೋ ಅದರ ಮೇಲೆ ನಾವು ಕೂಡ ತೀರ್ಮಾನ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಎಐಡಿಎಂಕೆ ಮತ್ತೆ ಡಿಎಂಕೆ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡುವಂತದಕ್ಕೆ ಅವರು ಗವರ್ನರ್ನ ಸಮಯ ಕೇಳೋದು ಅಥವಾ ಗವರ್ನರ್ ಹತ್ರ ಹೋಗಿ ಹಕ್ಕುಮಂಡನೆ ಮಾಡುವಂತ ಕೆಲಸ ಏನಾದ್ರು ಮಾಡ್ತಾರಾ ಅನ್ನುವಂಥದ್ದು ಕೂಡ ಎಲ್ಲ ಅಬ್ಸರ್ವೇಷನ್ ಮಾಡ್ತಿರುವಂತದ್ದು. ಎಲ್ಲೋ ಒಂದ್ ಕಡೆಗೆ BL ಸಂತೋಷ್ ಹೇಳಿ ಕೊಟ್ಟಿರುವಂತ ಒಂದು ಹೇಳಿಕೆ, ಟ್ವೀಟ್ ಮಾಡಿರುವಂತದ್ದು ಎಲ್ಲವೂ ಕೂಡ ಒಳ್ಳೇದಾಗುತ್ತೆ, ಸಮಯ ನಿರ್ಧಾರ ಮಾಡುತ್ತೆ ಅಲ್ಲಿ ಯಾರು ಸಿಎಂ ಆಗ್ತಾರೆ ಅನ್ನುವಂಥದ್ದನ್ನ ಅಂತ. ಅಂದ್ರೆ ಇಲ್ಲಿ ಎಐಎಡಿಎಂಕೆ ಮೈತ್ರಿಕೂಟದಲ್ಲಿರುವಂತ ಬಿಜೆಪಿ ಪಕ್ಷ
ಸೊ ಬೇರೆ ಏನ್ ನಡೆಸ್ತಾ ಇದೆ ಡಿಎಂಕೆ ಇಲ್ಲಿನ ದ್ರಾವಿಡ ಪಕ್ಷಗಳು ಒಂದಾದ್ರೆ ಅಲ್ಲಿ ಬೇರೆ ರೀತಿಯ ಒಂದು ಸಿನಾರಿಯೋ ಇರುತ್ತೆ. ದ್ರಾವಿಡ ಪಕ್ಷಗಳು ಒಂದಾದ್ರೂ ಕೂಡ ಅಲ್ಲಿ ಬಹುಮತಕ್ಕೆ ಕೊರತೆ ಬರುತ್ತೆ. ಸೊ ಈಗ ನಮ್ಮ ಈ ಲೆಕ್ಕಾಚಾರದ ಪ್ರಕಾರವಾಗಿ AIADMK ಮತ್ತೆ DMK ಮೈತ್ರಿಕೂಟ ಒಟ್ಟು ಸೇರಿಸಿದ್ರೆ 121 ಆಗುತ್ತೆ. 121ರಲ್ಲಿ ಬಿಜೆಪಿಯನ್ನು ಹೊರತುಪಡಿಸಿದ್ರೆ 120 ಆಗುತ್ತೆ. 120 ಶಾಸಕರು ಸಾಕಾಗುತ್ತೆ. ಆದ್ರೆ ಎರಡೂ ಮೈತ್ರಿಕೂಟಗಳು ಎಲ್ಲವೂ ಸರಿಯಾಗಿದಾವ. ಒಂದು ವೇಳೆ ಬಿಜೆಪಿಯನ್ನ ಹೊರಗಡೆ ಇಟ್ರೆ ಬಿಜೆಪಿಯವರು PMK 4 ಜನ ಶಾಸಕರನ್ನ ಮತ್ತೆ AMMKಯ ಒಬ್ಬ ಶಾಸಕರನ್ನ ಹೊರಗಡೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ ಅಂತೇಳಿ ಚರ್ಚೆ ಆಗುತ್ತೆ. ಆಗ ಮತ್ತೆ ಅಲ್ಲಿ ಬಹುಮತ ಬಿದ್ದೋಗುತ್ತೆ. ಆದ್ರೆ ಈ ಎಲ್ಲಾ ಸಿನಾರಿಯೋ ಎಲ್ಲಾ ಸ್ಥಿತಿಗಳು ಗೊತ್ತಿರುವಂತ ಈ ದ್ರಾವಿಡ ಪಕ್ಷಗಳೇನಿದಾವೆ ಅವು ಅನಂತರ ನೋಡ್ಕೊಳ್ಳೋಣ. ಮೊದಲಿಗೆ ಸಿಗ್ನೇಚರ್ ಹಾಕಿ ನಾವು ಗವರ್ನರ್ ಹತ್ರ ಹಕ್ಕು ಮಂಡನೆ ಮಾಡೋಣ, ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಆಮೇಲೆ ಫ್ಲೋರ್ ಟೆಸ್ಟ್ಗೆ ಹೋದ ಮೇಲೆ ನಾವು ಬಹುಮತವನ್ನು ಸಾಬೀತು ಮಾಡ್ತೀವಿ. ಹೇಗೆ ಸಾಬೀತು ಮಾಡ್ತೀರಿ? ಈಗಾಗ್ಲೇನೆ ನಾವು TVKಯ 20 ಶಾಸಕರನ್ನು ಕೂಡ ಮಾತನಾಡಿದ್ದೇವೆ ಅನ್ನುವಂತ ಒಂದು ಸುದ್ದಿ ಕೂಡ ತಮಿಳುನಾಡಲ್ಲಿ ಓಡಾಡ್ತಿರುವಂತದ್ದು. ಸೊ TVKಯ 20 ಜನ ಶಾಸಕರು ಎಲ್ಲರೂ ಹೊಸಬರಿದ್ದಾರೆ. ಅವರಿಗೆ ಈ ಒಂದು ರಾಜಕೀಯ ಮೇಲಾಟಗಳು ಗೊತ್ತಿಲ್ಲ. ಸೊ ಯಾರ್ಯಾರನ್ನ ಹೇಗೆ ಟ್ಯಾಕಲ್ ಮಾಡ್ಬೋದು ಅಂತ ಕಳೆದ 2-3 ದಿನಗಳಿಂದಲೂ ಇದೇ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈ ಟೈಮ್ ಲ್ಯಾಗಿಂಗ್ ಅಂತ ಏನಾಗ್ತಾ ಇದೆ, ಈ ಟೈಮ್ ಲ್ಯಾಗಿಂಗ್ ಆಗ್ತಾ ಇದ್ದಷ್ಟು ಸಮಯವನ್ನ ಎಳೆದಷ್ಟು ಕೂಡ ಕೇಂದ್ರ ಇದರಲ್ಲಿ ಬಹಳ ತಮ್ಮ ಕೈ ಚಳಕವನ್ನ ತೋರಿಸುವಂತ ಸಾಧ್ಯತೆ ಇದೆ ಅಂತೇಳಿ ಆರೋಪಗಳು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಸೊ ಒಟ್ಟು ಇಲ್ಲಿನ ಪರಿಸ್ಥಿತಿಯನ್ನ ನೋಡಿದ್ರೆ ಈಗಾಗ್ಲೇನೆ ನೀವೇ ಹೇಳ್ದಂಗೆ TVK 4 ಗಂಟೆಗೆ ಏನು ಸಮಯಾವಕಾಶನ ಕೇಳಿದೆ. ಆ ಸಮಯಾವಕಾಶ ಕೊಟ್ಟಾಗ ಭೇಟಿ ಆದಾಗ ಇವರು ಬೆಂಬಲಿತ ಶಾಸಕರ ಒಂದು ಸಿಗ್ನೇಚರ್ ಇರುವಂತ ಪತ್ರವನ್ನ ಕೊಡ್ತಾರಾ, ಅಥವಾ ನೀವೇನಾದ್ರೂ ಹಾಗೊಂದು ವೇಳೆ ನಮಗೆ ಅವಕಾಶ ಮಾಡಿಕೊಡದೆ ಬೇರೆಯ ಪಕ್ಷಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದಲ್ಲಿ ಎಲ್ಲ TVKಯ MLAಗಳು ಸಾಮೂಹಿಕವಾಗಿ ನಾವು ರಿಸೈನ್ ಮಾಡ್ತೇವೆ, ಆಗ ಸಂವಿಧಾನಿಕ ಬಿಕ್ಕಟ್ಟು ಶುರುವಾಗುತ್ತೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಹೋಗ್ತಿದಾರಾ? ಇದೆಲ್ಲವನ್ನೂ ಕೂಡ ಈಗ 4 ಗಂಟೆಗೆ ಸಮಯಾವಕಾಶ ಕೊಟ್ಟು ಏನಾದ್ರೂ ವಿಜಯ್ ಗವರ್ನರ್ನ ಭೇಟಿಯಾಗಿ ಬಂದ ನಂತರದಲ್ಲಿ ಒಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತವೆ. ಈ ಒಂದು ಮೈತ್ರಿ ಮತ್ತೆ ಸಂಖ್ಯಾದ ನಂಬರ್ ಗೇಮ್ ನ ಆಟ ಏನಿದೆ ಇದು ಸದ್ಯಕ್ಕೆ 1952 ನಂತರದಲ್ಲಿ ತಮಿಳುನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿ ಆಗ್ತಾ ಇದೆ. ಹಾಗಾಗಿ ಎಲ್ಲಿ ಏನ್ ಮಾಡ್ಬೇಕು, ಯಾರನ್ನ ಹಿಡಿಬೇಕು, ಮಾತನಾಡಬೇಕು, ಈ ಎಲ್ಲವನ್ನೂ ಕೂಡ ಈಗ ಈ ಎಲ್ಲಾ ಧುರೀಣರಿಗೂ ಎಲ್ಲಾ ಪಕ್ಷದ ನಾಯಕರುಗಳಿಗೂ ಕೂಡ ಹೊಸದ್ದು. ಜೊತೆಗೆ TVKಗಂತೂ ಇದು ತುಂಬಾ ಹೊಸದ್ದು. ಸೊ ಯಾಕಂತಂದ್ರೆ ಏನು ವಿಜಯ್ ಏನಿದ್ದಾರೆ ಅವರು ರಾಜಕಾರಣದಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾರೆ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿದೆ. ಸೊ ಈ ಎಲ್ಲವನ್ನೂ ಕೂಡ ಬಹಳ ತೀವ್ರವಾಗಿ ಎಲ್ಲ ಅಬ್ಸರ್ವೇಷನ್ ಮಾಡಿಕೊಂಡು ಸದ್ಯಕ್ಕೆ ಅವರ ಪಣಿಯೂರಿನಲ್ಲಿರುವಂತ ಕೇಂದ್ರ ಕಚೇರಿಯಲ್ಲಿ TVK ಎಲ್ಲ ಶಾಸಕರನ್ನು ಒಟ್ಟಿಗೆ ಇಟ್ಕೊಂಡು ಅವ್ರ ಜೊತೆಗೆ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ. ಸೊ ಅದನ್ನು ಹೊರತುಪಡಿಸಿ ಇಲ್ಲಿ ನಡೀತಾ ಇರುವಂತ CPI-CPM ನಡೀತಿರುವಂತ ಸಭೆಗಳ ಜೊತೆಗೆ ಅವ್ರ ನಾಯಕರುಗಳ ಜೊತೆಗೂ ಕೂಡ ಟಚ್ ಅಲ್ಲಿದ್ದಾರೆ. ಈಗ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೆ ಅಖಾಡಕ್ಕೆಲ್ಲಿದ್ದಾರೆ. VCK ಅವರು ದಲಿತ ಮುಖಂಡತ್ವ ಇರುವಂತ ಪಕ್ಷ, ಹಾಗಾಗಿ ಅವ್ರ ಜೊತೆಗೆ ಕೂಡ ಮಾತನಾಡಿರೋದು ಅವರು ಪಾಸಿಟಿವ್ ಆಗಿ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಸಂಜೆ 5 ಗಂಟೆಯ ವೇಳೆಗೆ ಏನೆಲ್ಲ ರಾಜಕೀಯ ಚಿತ್ರಣಗಳು ಆಗಬಹುದು ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗಾಗಿ.